ಮಂತ್ರಾಲಯಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತರು ಭೇಟಿ ನೀಡಲೇಬೇಕಾದ ಪುಣ್ಯಕ್ಷೇತ್ರ ಬಿಚ್ಚಾಲೆ ಅಥವಾ ಭಿಕ್ಷಾಲಯ. ತುಂಗಭದ್ರಾ ನದಿಯ ಸುಂದರ ತಟದಲ್ಲಿರುವ ಈ ಕ್ಷೇತ್ರದಲ್ಲಿ ನಮ್ಮ ಗುರು ಸಾರ್ವಭೌಮರು ಬರೋಬ್ಬರಿ 13 ವರ್ಷಗಳ ಕಾಲ ನೆಲೆಸಿದ್ದರು. ಅಪ್ಪಣ್ಣಾಚಾರ್ಯರ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಬೇಡಿ ತಂದ ಭಿಕ್ಷೆಯ ಅನ್ನವನ್ನು ರಾಯರು ಇಲ್ಲೇ ಪೂಜಿಸಿ ಪ್ರಸಾದವಾಗಿ ಸ್ವೀಕರಿಸುತ್ತಿದ್ದರು. ಅದಕ್ಕೆ ಈ ಜಾಗಕ್ಕೆ ಭಿಕ್ಷಾಲಯ ಎಂದು ಹೆಸರು ಬಂತು. ಈ ಜಪದ ಕಟ್ಟೆಯಲ್ಲಿ ರಾಯರು ತಪಸ್ಸು ಮಾಡುತ್ತಿದ್ದರು. ಅಶ್ವತ್ಥ ಮರದ ನೆರಳಿನಲ್ಲಿರುವ ಈ ಕಟ್ಟೆಯ ಮೇಲೆ ಕುಳಿತು ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಗಂಟೆಗಟ್ಟಲೆ ವೇದ ಉಪನಿಷತ್ತುಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಈ ಬೃಂದಾವನ ವಿಶ್ವದ ಏಕೈಕ ಏಕಶಿಲಾ ಬೃಂದಾವನ ಅಂದರೆ ಸಂಪೂರ್ಣವಾಗಿ ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ರಾಯರು ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ನೀಡಿದ ಸೂಚನೆಯಂತೆ ಈ ಬೃಂದಾವನವನ್ನು ಸ್ಥಾಪಿಸಲಾಯಿತು. ಇದರ ಮೇಲೆ ರಾಯರು ಸ್ವತಃ ಪ್ರತಿಷ್ಠಾಪಿಸಿದ ಆಂಜನೇಯನ ವಿಗ್ರಹವೂ ಇದೆ. ಇಲ್ಲಿ ಅಪ್ಪಣ್ಣಾಚಾರ್ಯರು ರಾಯರಿಗಾಗಿ ಆಹಾರವನ್ನು ರುಬ್ಬುತ್ತಿದ್ದ ಈ ಪ್ರಸಿದ್ಧ ರುಬ್ಬುಗುಂಡು ಮತ್ತು ಒರಳನ್ನು ಇಂದಿಗೂ ನೋಡಬಹುದು. ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ನೀವು ಆಟೋ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ತಲುಪಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡಿ.